ಯಾರಿನಿ ಮೋಹಿನಿ ಈಗ ನೋಡಿ ಮಜಾ. ಇದೇನಿದು, ಮೊನ್ನೆ ತಾನೇ ಗ್ಯಾಸ್ ತಂದಿದ್ರಲ್ಲ, ಇಷ್ಟು ಬೇಗ ಖಾಲಿ ಆಗೋಗಿದೆ. ಕಾಫಿ ಬೇರೆ ಮಾಡೋಕ್ಕೆ ಹೇಳಿದ್ರು. ಹೀಗೆ ಆದರೆ ಗ್ಯಾಸು ಒಂದು ತಿಂಗಳು ಬಂದಾಗೆ. ನೀವು ಈ ವಿಚಾರದ ಬಗ್ಗೆ ಎಮೋಷನಲ್ ಆಗದೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂದರೆ ನಾನು ಹೇಳ್ತೀನಿ ಮಾವ. ಸರಿ ಹೇಳು. ಬೆಳ್ಳಿ ಗಮನ ಈ ನಡುವೆ ಸರಿಯಾಗಿ ಇಲ್ಲ ಮಾವ. ಅಮ್ಮ ಅಜ್ಜಿನ ಕಳ್ಕೊಂಡಿರೋ ನೋವು ಅವಳನ್ನ ಒಳಗೊಳಗೆ ಕೊಲ್ತಿದೆ ಅನ್ಸುತ್ತೆ. ಆದಷ್ಟು ಅವಳು ಯಾವ ವಿಚಾರದ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿದ್ರೆ ಬೇಗ ಗುಣ ಆಗ್ತಾಳೆ ಅಂತ ನನಗನ್ಸುತ್ತೆ ಮಾವ. ನೆನ್ನೆನೂ ಅಷ್ಟೇ ಮಾವ, ಟೀಗೆ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿದ್ಲು. ಅವಳಾಗ ಅವಳು ಮನ್ಸಲ್ಲಿ ಏನಿದೆ ಅಂತ ಹೇಳ್ದೆ ಇದ್ರು ನಾವೇ ಅವಳ ಮನ್ಸನ್ನ ಅರ್ಥ ಮಾಡ್ಕೋಬೇಕು ಮಾವ. ಇದು ಚಿಕ್ಕದ್ರಲ್ಲೇ ಮುಗಿತು ಸಂತೋಷ. ಆದ್ರೆ ಏನಾದ್ರೂ ದೊಡ್ಡ ರೀತಿಲಿ ಆಗಿದ್ದಿದ್ರೆ ಆ ನೋವನ್ನ ನಮ್ಮ ಕೈಲಿ ತಡ್ಕೊಳಕ್ ಆಗ್ತಿತ್ತಮ್ಮವ. ನೀವೇ ಯೋಚನೆ ಮಾಡಿ. ಆ ದೇವ್ರ ದಯೆ ಸದಾ ಅವಳ ಮೇಲೆ ಇರೋ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ನೀನೇ ಹೇಳೋದನ್ನ ಸರಿಯಾಗಿದೆ ಮಾಯಾ. ಬೆಳ್ಳಿ ಯಾರ ಮಾತು ಕೇಳಲಿಲ್ಲ ಅಂದ್ರೂ ಈ ಮಾವನ್ ಮಾತು ಕೇಳ್ತಾಳೆ ಅಲ್ವಾ? ಇನ್ಮೇಲೆ ನೀನು ಏನು ಕೆಲಸನೂ ಮಾಡಬೇಡ. ಆರಾಮಾಗಿ ರೆಸ್ಟ್ ಮಾಡು. ನಿನಗೆ ಹೇಗೆ ಬೇಕೋ ಆಗ ಆರಾಮಾಗಿರು. ನನಗೆ ದಿನ ಪೂರ್ತಿ ಕೆಲಸ ಮಾಡೋಕ್ಕೆ ಇಷ್ಟ ಮಾವ. ಏನು ಮಾಡದೆ ಹಾಗೆ ಇದ್ರೆ ನನಗೆ ನಿಜವಾಗ್ಲೂ ತಲೆ ಕೆಡುತ್ತೆ. ಹೇಗಿದ್ದೀನೋ ಹಾಗೆ ಇರ್ತೀನಿ. ನೋಡು ಬೆಳ್ಳಿ, ಜಾಸ್ತಿ ಕೆಲಸ ಮಾಡಿದ್ರೆ ಬ್ರೈನ್ಗೆ ಸ್ಟ್ರೆಸ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ನೀನು ಆರಾಮಾಗಿ ರೆಸ್ಟ್ ಮಾಡು ಅಂತ. ನಿನಗೆ ಇನ್ಮೇಲೆ ಏನೇ ಬೇಕಿದ್ರು ನನಗೆ ಹೇಳು, ನಿನ್ನ ಹತ್ರನೇ ಬರೋ ಥರ ನಾನು ಮಾಡ್ತೀನಿ. ಅದೆಲ್ಲ ನನಗೆ ಸರಿ ಹೋಗಲ್ಲ ಮಾವ. ನಾನು ಕೆಲಸ ಮಾಡ್ತಿರ್ಬೇಕು, ಓಡಾಡ್ತಿರ್ಬೇಕು, ಆಗ್ಲೇ ನನ್ನ ಮನಸ್ಸಿಗೂ ನೆಮ್ಮದಿ ಇರೋದು. ಯಾಕೆಲ್ಲರೂ ನನ್ನ ಹೀಗೆ ನೋಡ್ತಿದ್ದೀರಾ? ನನಗೇನು ಆಗಿಲ್ಲ. ನಿನಗೇನೋ ಆಗಿದೆ ಅಂತ ಯಾರು ನಿನಗೆ ಹೇಳಿದ್ದು? ನನ್ನ ಮಾತು ಕೇಳು ಬೆಳ್ಳಿ, ನೀನು ರೂಮಲ್ಲಿ ರೆಸ್ಟ್ ತಗೊಳ್ಳುವಂತೆ. ನಡಿ ಬಾ. ನಂಗೇನು ಆಗಿಲ್ಲ ಮಾವ. ನೋಡು ಬೆಳ್ಳಿ, ನಿನಗೆ ಮತ್ತೆ ಹೇಳ್ತಾ ಇದ್ದೀನಿ, ನೀನು ಯಾವುದೇ ಕೆಲಸ ಮಾಡದೆ ಆರಾಮಾಗಿ ರೆಸ್ಟ್ ತಗೋ. ನಿಂಗೆ ಯಾರು ಯಾವುದೇ ಕೆಲಸ ಹೇಳ್ದಿರೋ ಥರ ನಾನು ನಿನ್ನ ನೋಡ್ಕೊಳ್ತೀನಿ. ಯಾವ ವಿಷಯನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ನಿನಗೇನಾದರೂ ಹೇಳಬೇಕು ಅನ್ಸಿದ್ರೆ ನನ್ನನ್ನು ಕರಿ, ನನ್ನ ಹತ್ರ ಹೇಳ್ಕೊ. ನಿನ್ಗೆಲ್ಲಾದರೂ ಹೊರಗೋಗ್ಬೇಕು ಅನ್ಸಿದ್ರೆ ನನಗೆ ಹೇಳು, ಆಯ್ತಾ? ಕಣ್ಣೀರು ಒರೆಸ್ಕೊ.
ನೀನು ಆರಾಮಾಗಿ ಹೋಗಿ ಮಲ್ಕೋ. ನಡಿ. ಅವಳ ಮನಸ್ಥಿತಿನ ನಾವೇ ಅರ್ಥ ಮಾಡ್ಕೋಬೇಕು ಮಾವ. ಯಾಕೆ ಈಗ ಆಡ್ತಿದ್ದಾಳೆ, ಅವಳಿಗೆ ಏನು ಅನ್ನಿಸ್ತಿದೆ, ಏನು ಕೇಳ್ತಿದ್ದಾಳೆ ಅಂತ ನಾವೇ ತಿಳ್ಕೊಬೇಕು ಮಾವ. ಬೆಳ್ಳಿ ನೋಡಿದ್ರೆ ಒಂದ್ ಕಡೆ ನನಗೆ ಪಾಪ ಅನ್ಸುತ್ತೆ, ಆದ್ರೆ ಇನ್ನೊಂದ್ ಕಡೆ ಭಯ ಆಗತ್ತೆ ಮಾವ. ಭಯನಾ? ನಿಮಗೇನಾದ್ರೂ ತೊಂದರೆ ಕೊಟ್ರೆ ನನಗೆ ಭಯ ಆಗತ್ತೆ ಮಾವ. ಆದ್ರೆ ಇನ್ನೊಂದ್ ಕಡೆ ಪಾಪ ಅವಳು ಹೇಗಿದ್ಲು ಹೇಗಾದ್ಲು ಅಂತ ಕಾಡುತ್ತೆ ಮಾವ. ನೀವ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಮಾವ. ಬೆಳ್ಳಿನ ಒಬ್ರು ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದ್ರೆ ಅವಳು ಬೇಗ ಗುಣ ಆಗ್ತಾಳೆ ಅನ್ಸತ್ತೆ ಮಾವ. ಏನು ಹೇಳ್ತಾ ಇದ್ದೀನಿ ನೀನು? ಹೌದು ಮಾವ, ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಅವ್ರು ಅವಳಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಅವಳ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಿರೋ ನೋವೇನು ಅಂತ ಹೇಳ್ತಾರೆ. ಅದರಿಂದ ಗಾಯ ಏನಾಗಿದೆ ಅಂತಲೂ ಹೇಳ್ತಾರೆ. ಅವಳಿಗೆ ಹೇಗೆ ಗುಣ ಮಾಡಬೇಕು ಅಂತ ನಾವು ತಿಳ್ಕೊಬೋದು ಮಾವ. ಅವ್ರು ಹೇಳಿದ ಪ್ರಕಾರ ನಾವು ನಡ್ಕೊಂಡ್ರೆ ನಮಗೆ ಮೊದಲಿನ ಬೆಳ್ಳಿ ಸಿಗ್ತಾಳೆ ಮಾವ. ಇಲ್ಲ ಅಂದ್ರೆ ಈಗಿರೋ ಬೆಳ್ಳಿನೂ ನಮ್ಮ ಕೈ ತಪ್ಪು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾವ. ನಾನು ಗ್ಯಾಸ್ ಆನ್ ಮಾಡಿಲ್ಲ ಅಂದಮೇಲೆ ಅದೇಗ ಆನ್ ಆಯ್ತು? ನನಗೆ ಸರಿಯಾಗಿ ನೆನಪಿದೆ, ಗ್ಯಾಸ್ ಖಾಲಿ ಆಗಿತ್ತು. ಬರೋ ಅಷ್ಟರಲ್ಲಿ ಅದು ಹೇಗೆ ತುಂಬಿದೆ ಒಂದು ಗೊತ್ತಾಗ್ತಿಲ್ಲ. ಯಾರಾದ್ರೂ ಬದಲಾಯಿಸಿರ್ಬೋದಾ? ಬದಲಾಯಿಸಿದ್ರು ಅದು ಯಾರಾಗಿರ್ಬೋದು? ಒಂದು ಗೊತ್ತಾಗ್ತಿಲ್ಲ. ಹೌದಣ್ಣ, ಮಾಯಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಬೆಳ್ಳಿ ಇನ್ನಷ್ಟು ಅನಾಹುತ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಒಳ್ಳೆಯದು. ಬೆಳ್ಳಿ ಬಗ್ಗೆ ನೀನು ತಿಳ್ಕೊಂಡಿರೋದೇ ತಪ್ಪು ಶರ್ಮಿಳಾ. ಒಂದು ಟೈಮಲ್ಲಿ ಹುಷಾರಿಲ್ದಾಗ ಅವಳಿಗೆ ಔಷಧಿ ಇಂಜೆಕ್ಷನ್ ಬದಲು ಚೆನ್ನಾಗಿ 4 ಮಾತಾಡ್ಸಿದ್ರೆ ಸಾಕಾಗಿತ್ತು. ಅರ್ಧ ದಿನದಲ್ಲಿ ಗುಣ ಆಗ್ತಿದ್ಲು. ಅಂಥವಳನ್ನ ಕರ್ಕೊಂಡೋಗಿ ಡಾಕ್ಟ್ರಿಗೆ ತೋರಿಸ್ತೀವಿ ಅಂದರೆ ಅವಳ ನೋವು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ತಾಯಿನ ಕಳ್ಕೊಂಡಿರೋ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಆಗಲಿ, ಕಣ್ ತುಂಬ ನಿದ್ದೆ ಆಗಲಿ ಬೇಕಾಗಲ್ಲ. ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಒಬ್ಳು ತಾಯಿ ಇದ್ರೆ ಏನನ್ನು ಬೇಕಾದರೂ ಜಯಿಸ್ಕೊಂಡು ಬರ್ತಾರೆ. ಅಮ್ಮ ಇಲ್ಲದೆ ಇರೋ ನೋವು ಹೇಗಿರುತ್ತೆ ಅನ್ನೋದು ನನಗೆ ಮಾತ್ರ ಗೊತ್ತು. ನಾನು ಕೇಳಿದಾಗ ಕೈ ತುತ್ಕೊಡೋಕ್ಕೆ, ತಮ್ಗನ್ಸಿದ್ನ ಹೇಳ್ಕೊಳಕ್ಕೆ, ಸರಿ ತಪ್ಪನ ತಿದ್ದೋಕ್ಕೆ ಅಮ್ಮ ಇರ್ತಾರೆ. ಆದರೆ ನನಗೆ ಯಾರೂ ಇರಲಿಲ್ಲ. ಎಲ್ಲರನ್ನು ಸ್ಕೂಲಿಂದ ಕರ್ಕೊಂಡೋಗೋಕ್ಕೆ ಅಮ್ಮಂದಿರು ಬರ್ತಾಯಿದ್ರು. ಆದರೆ ನಾನು ದಿನ ಗೇಟ್ ಹತ್ರ ನಿಂತ್ಕೊಂಡು ಅಮ್ಮನಿಗೋಸ್ಕರ ಕಾಯ್ತಾ ಇದ್ದೆ. ಆದರೆ ಅಮ್ಮ ಬರಲೇ ಇಲ್ಲ. ಜಗತ್ತಲ್ಲಿ ಆಸ್ತಿ ಅಂತಸ್ತು ಇಲ್ಲದೆ ಇರೋನೆಲ್ಲ ಬಡವ. ತಾಯಿ ಪ್ರೀತಿನ ಕಳ್ಕೊಳ್ಳೋನು ನಿಜವಾದ ಬಡವ. ನನ್ನ ಮನ್ಸಿಗೆ ನೋವಾದಾಗ ನಾನು ಯಾರ ಹತ್ರನೂ ಹೇಳ್ಕೊಳ್ತಿರ್ಲಿಲ್ಲ. ಯಾಕಂದ್ರೆ ಯಾರು ಅದನ್ನ ಕೇಳ್ತಿರ್ಲಿಲ್ಲ. ಹಾಗೆ ನಾವೇನು ಮಾಡ್ತೀವಿ ಹೇಳು, ಆ ನೋವನ್ನೆಲ್ಲ ನಮ್ಮಲ್ಲೇ ಇಟ್ಕೊಳ್ತೀವಿ.
ಆದರೆ ಆ ನೋವು ದಿನ ಕಳೀತಾ ಕಳೀತಾ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಈಗ ಬೆಳ್ಳಿ ವಿಚಾರದಲ್ಲೂ ಅದೇ ಆಗಿರೋದು. ನಿನಗೆ ನೋವಾಗಿದೆ, ಗುಣ ಆಗಬೇಕು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕೂರಿಸಿದ್ರೆ ಅವಳು ಇನ್ನಷ್ಟು ಕುಗ್ಗೋಗ್ತಾಳೆ. ಅವಳಿಗೆ ಗೊತ್ತಾಗ್ದಾಗೆ ಅವಳು ನೋವೇನು ಅಂತ ತಿಳ್ಕೊಂಡು ಅದನ್ನು ನಿವಾರಿಸ್ಬೇಕು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಬೆಳ್ಳಿನ ಮಗು ಥರ ನೋಡ್ಕೋಬೇಕು. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಅವಳೇ ನಮ್ಮನ್ನೆಲ್ಲ ನೋಡ್ಕೊಳ್ತಾಳೆ. ಅದೆಲ್ಲ ಬಿಟ್ಟು ಡಾಕ್ಟ್ರ್ ಹಾಸ್ಪಿಟ್ಲು ಅಂತ ನನ್ನ ಹತ್ರ ಹೇಳಕ್ಕೆ ಬರಬೇಡ. ನನಗದು ಇಷ್ಟನೂ ಆಗಲ್ಲ. ಅರೆ ಮಮತಾ, ಯಾಕಮ್ಮ ಹೊರಗಡೆ ನಿಂತಿದ್ಯಾ? ಒಳಗಡೆ ಬಾ. ಹಾಂ ಮಾವ. ಅಷ್ಟು ದೂರದಿಂದ ಬಂದಿದ್ಯಾ, ಹೊರಗಡೆನೇ ನಿಂತಿದ್ಯಲ್ಲ? ಬರೋಣ ಅಂತಾನೆ ಇದ್ದೆ, ನೀವೇನೋ ಮಾತಾಡ್ತಾ ಇದ್ರಲ್ಲ ಅದಕ್ಕೆ ಅಲ್ಲೇ ನಿಂತಿದ್ದೆ. ನಾನು ಸರಿಯಾದೆ ಮಾಡದ್ನ, ಎಲ್ಲ ತಪ್ಪು ಮಾಡದ್ನ. ನನ್ನಿಂದ ಆ ಅಕ್ಕ ಸತ್ತೋಗ್ತಿದ್ರ. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಲ್ವಾ? ದೊಡ್ಡಪ್ಪ ದೊಡ್ಡಮ್ಮ ಅಶೋಕ ಎಲ್ಲ? ಎಲ್ಲರೂ ಚೆನ್ನಾಗಿದ್ದಾರೆ ಮಾವ. ಆದರೆ ಅರಿಣಿ ಬೆಳ್ಳಿ ಚೆನ್ನಾಗಿದ್ದಾಳ, ಟೈಮಿಗೆ ಊಟ ಮಾಡಿದ್ಲ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈಗಲೂ ನೋಡಿ ಅವಳಿಗೆ ಅಂತಾನೆ ತಿಂಡಿ ಮಾಡಿಕೊಟ್ಟು ಕಳಿಸಿದ್ದಾಳೆ. ತಪ್ಪು ಮಾಡದ್ನ ಪಾಪಿ ನಾನು. ಇಲ್ಲ, ನಾನು ಹಂಗೆಲ್ಲ ಮಾಡಿಲ್ಲ. ಏನ್ ಕಮ್ಮಿ ಆದ್ರೂ ಬೆಳ್ಳಿ ಮೇಲಿನ ಪ್ರೀತಿ ಮಾತ್ರ ಕಮ್ಮಿ ಆಗಲ್ಲ ಹರಿಣಿಗೆ. ಅದಕ್ಕೆ ಅವಳನ್ನ ಮಾತಾಡಿಸ್ಕೊಂಡು ಇದನ್ನು ಕೊಟ್ಟೋಗೋಣ ಅಂತ ಬಂದೆ ಮಾವ. ಹರಿಣಿ ಕೊಟ್ಲು ಅಂತ ಹೇಳಿದ್ರೆ ಬೆಳ್ಳಿ ಖಂಡಿತವಾಗ್ಲೂ ತಿಂದೇ ತಿಂತಾಳೆ. ಬೆಳ್ಳಿ ಕೂಡ ಅಷ್ಟೇ, ಹರಿಣಿ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾಳೆ. ಅವರಿಬ್ರು ಹೊಂದಾಣಿಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೌದು ಮಾವ. ಸರಿ, ನಿನ್ಗೆ ಎಷ್ಟೊತ್ತು ಮಾತಾಡಿಸ್ಬೇಕು ಅನ್ಸುತ್ತೋ ಮಾತಾಡ್ಸು. ಅವಳನ್ನ ನಗ್ಸ್ಬಿಟ್ ಬಾ, ಸರಿನಾ? ಸರಿ ಮಾವ. ಮೇಡಮ್, ಏನಪ್ಪ? ನಾವು ಪ್ರಿಂಟಿಂಗ್ ಪ್ರೆಸ್ಸಿಂದ ಲಗ್ನ ಪತ್ರಿಕೆ ಎಲ್ಲ ರೆಡಿ ಆಗಿದೆ, ಕೊಟ್ಟೋಗೋಣ ಅಂತ. ಅದಕ್ಕೆ ಏನಿದು? ನಿಂದು ಮುತ್ತಣ್ಣಂದು ಲಗ್ನ ಪತ್ರಿಕೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇನ್ನೇನಿದ್ರು ಹಾರ ಬದಲಾಯಿಸ್ಕೊಳ್ಳೋದು, ಅಣ್ಣ ತಾಳಿ ಕಟ್ಟೋದು ಅಷ್ಟೇ ಬಾಕಿ ಇರೋದು. ಓಪನ್ ಮಾಡಿ ಅದಕ್ಕೆ. ಮದುಮಗಳು ನೀನೇ ಓಪನ್ ಮಾಡು, ತಗೋ. ಮಾವ, ಮಾಯಾ, ಬೆಳ್ಳಿನ ಹುಷಾರಾಗಿ ನೋಡ್ಕೊ. ಅವಳೇನೇ ಕೇಳಿದ್ರು ಇಲ್ಲ ಅನ್ಬೇಡ. ಏನಾದರೂ ಇದ್ರೆ ನನಗೆ ಕಾಲ್ ಮಾಡು. ಮಾವ, ಅದು ನನಗೆ ಸ್ವಲ್ಪ ಕೆಲಸ ಇದೆ, ಬೇಗ ಬರ್ತೀನಿ. ಬೆಳ್ಳಿ, ಈಗಷ್ಟೇ ನಾನು ಯಾರಿಗೂ ಗಾಯ ಮಾಡಿದ್ದೀನಿ ಅಂತ ಹೇಳಿದೆ. ನೀನು ಅವಳಲ್ಲ ತಾನೆ? ಗೊತ್ತಿಲ್ಲ, ಹೋಗು. ಬೆಳ್ಳಿ, ನಾನು ಮಮತಾ. ಯಾರು? ಯಾವ ಮಮತಾ? ನನಗೆ ಯಾರು ಗೊತ್ತಿಲ್ಲ, ನನಗೆ ಯಾರು ಗೊತ್ತಿಲ್ಲ. ಈಗಷ್ಟೇ ನಾನು ಯಾರಿಗೂ ಗಾಯ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದ್ರಲ್ಲಿ ಇವಳೇನೋ ಬರ್ತಾಳೆ, ನಂಗೆ ಗೊತ್ತಿಲ್ಲ. ನನ್ ಗಾಯ ಮಾಡ್ತಾಳೆ, ಅಳತಾನೆ ನೀನು. ನಾನು ಮಮತಾ, ಸರಿಯಾಗಿ ನೋಡು. ಯಾಕಿಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು ಬೆಳ್ಳಿ?
ಮಮತಾ, ಏನಾಯ್ತು? ಯಾಕೆ ಇಷ್ಟೊಂದು ಭಯ ಪಡ್ಕೊಂಡಿದ್ಯಾ? ಯಾರಿಗಾದ್ರೂ ಗಾಯ ಮಾಡಿದ್ಯಾ? ಅಡುಗೆ ಮನೇಲಿ ಗ್ಯಾಸ್ ಖಾಲಿ ಆಗಿತ್ತು. ನಾನು ಅದನ್ನ ಆನ್ ಮಾಡಿ ಹಾಗೆ ಬಿಟ್ಟಿದ್ನಂತೆ. ಕೆಲಸ ತಕ್ಕ ಬಂದು ಅದನ್ನ ಆನ್ ಮಾಡಿದಾಗ ಬೆಂಕಿ ಹತ್ಕೊಂಡು ಅವ್ರಿಗೆ ಗಾಯ ಆಯ್ತಂತೆ. ನಾನು ಹಾಗೆಲ್ಲ ಮಾಡಿಲ್ಲ, ನನಗದೆಲ್ಲ ಗೊತ್ತಿಲ್ಲ. ನನಗದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ನಾನೇನು ಮಾಡಿಲ್ಲ, ನಾನು ಏನು ಮಾಡಿಲ್ಲ. ನನ್ನ ತಲೆ ಚಿಟ್ಟು ಹಿಡಿದಿದೆ, ನನ್ನ ತಲೆ ಚಿಟ್ಟು ಹಿಡಿದಿದೆ. ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಬಿಳಿ ಬಿಳಿ ಬಿಳಿ, ಏನಾಯ್ತು? ನೀರು ಬೇಕಾ? ತಂದು ಕೊಡ್ಲಾ? ನನಗೆ ನಮ್ಮಮ್ಮ ಬೇಕು, ನನಗೆ ನಮ್ಮಮ್ಮ ಬೇಕು. ಕೊಡಿಸ್ತೀಯಾ? ನನಗೆ ನಮ್ಮಮ್ಮನ ಕೊಡಿಸ್ತೀಯಾ? ಹೇಳು, ಕೊಡ್ತಾ ನಮ್ಮಮ್ಮನ. ನೀರು ಕೊಡ್ತಾಳಂತೆ, ನೀರು. ನನಗೆ ನಮ್ಮಮ್ಮ ಬೇಕು, ಕೊಡ್ತು. ನಾನು ಯಾಕೆ ಆಡ್ತಿದ್ದೀನಿ? ಮಮತಾ, ನಾನು ನಿಜವಾಗ್ಲೂ ಗಾಯ ಮಾಡಿದ್ದೀನ? ಮಮತಾ, ನಿಜವಾಗ್ಲೂ ಗಾಯ ಮಾಡಿದ್ದೀನ ನಾನು? ಇಲ್ಲ, ನಾನು ಗಾಯ ಮಾಡಿಲ್ಲ. ನನಗೆ ತುಂಬಾ ಭಯ ಆಗ್ತಿದೆ, ನನಗೆ ಭಯ ಆಗ್ತಿದೆ. ನಾನು ಗಾಯ ಮಾಡಿಲ್ಲ, ನಾನು ಗಾಯ ಮಾಡಿಲ್ಲ. ಮಮತಾ, ನಿಮ್ಮ ಅಕ್ಕ ಹೇಗಿದ್ದಾರೆ? ಚೆನ್ನಾಗಿದ್ದಾಳ? ನೀನ್ ಹೋಗೋಳ್ನ ಮಾತಾಡ್ಸುತ್ತೀಯಾ? ಪಾಪ, ನನ್ನಿಂದ ಸುಮ್ಮನೆ ಎಲ್ರಿಗೂ ತೊಂದ್ರೆ. ಹಾಗೆಲ್ಲ ಯಾಕೆ ಅನ್ಕೊಳ್ತೀಯ? ಏನೂ ಆಗಲ್ಲ, ಧೈರ್ಯವಾಗಿರು. ಏನು ಮಾಡಿದೆ ಮಾಯಾ ನೀನು? ಲಗ್ನ ಪತ್ರಿಕೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು, ಅದನ್ನ ಬಿಟ್ಟು ಈ ರೀತಿ ಎಸ್ತಿಯಲ್ಲ, ಅಪಶಕನ. ಮದುವೆ ಆಗ್ಬೇಕಾಗಿರೋ ಮಾವಂಗೆ ಇಷ್ಟ ಇಲ್ಲ, ಇನ್ನು ನೀವ್ಯಾಕೆ ಅದಕ್ಕೆ ಸುಮ್ಮನೆ ತಲೆ ಕೆಡಿಸ್ಕೋತಿದ್ದೀರಾ? ಬಿಟ್ಟಾಕಿ, ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಯಾವಾಗ ಈ ಅನಿಷ್ಟ ನಮ್ಮ ಮನೆಗೆ ಬಂದು ಸೇರ್ಕೋತೋ, ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಮಾವನ್ ಮುಖದಲ್ಲಿ ಒಂಚೂರಾದ್ರೂ ಮದುವೆ ಕಳೆ ನೋಡಿದ್ರ ಅದಕ್ಕೆ ನೀವು? ಯಾವಾಗ ನೋಡಿದ್ರು ಬೆಳ್ಳಿ ನಿದ್ದೆ ಮಾಡಿದ್ಲಾ, ಬೆಳ್ಳಿ ಊಟ ಮಾಡಿದ್ಲಾ, ಬೆಳ್ಳಿ ಬೆಳ್ಳಿ ಬೆಳ್ಳಿ. ಅವಳ ಹೆಸರು ಕೇಳಿ ಕೇಳಿ ನನ್ನ ಮೈ ಎಲ್ಲ ಉರಿತಿದೆ ಅದಕ್ಕೆ. ಏನೇ ಆದ್ರೂ ಧೈರ್ಯ ಕಳ್ಕೋಬೇಡ. ನೀನು ಅನ್ಕೊಂಡಿರೋದನ್ನ ನೀನು ಖಂಡಿತ ಸಾಧಿಸ್ತೀಯ. ಆ ಬೆಳ್ಳಿ ಅಣ್ಣನ ಹೇಗೆ ಮದುವೆ ಆಗ್ತಾಳೋ ನಾನು ನೋಡ್ತೀನಿ. ನೀವು ಹೇಳೋದು ಸರಿಯಾಗಿದೆ ಅದಕ್ಕೆ. ಮತ್ತೆ ಹಿಂದಿನ ಮದುವೆಗಳ ಥರ ಆಗಬಾರ್ದು ಅಂದರೆ ನಾನು ಅನ್ಕೊಂಡಿದ್ದನ್ನ ಸಾಧಿಸಲೇಬೇಕು. ಆದಷ್ಟು ಬೇಗ ಬೆಳ್ಳಿಗೆ ಹುಚ್ಚಿಡಿಯೋಗಿ ಮಾಡ್ತೀನಿ. ಇಲ್ಲ, ಬೆಳ್ಳಿ ನಿಜವಾಗ್ಲೂ ಹುಚ್ಚಿ ಆದ್ಲು ಅಂತ ಊರು ತುಂಬ ಸುಳ್ಸೋದಿ ಹಬ್ಬಿಸ್ತೀನಿ. ಮದುವೆ ಮುಹೂರ್ತ ನಡೆಯೋದಕ್ಕೂ ಮುಂಚೆ ಬೆಳ್ಳಿಗೊಂದು ಒಳ್ಳೆ ಮುಹೂರ್ತ ಇಟ್ಟಿದ್ದೀನಿ. ಏನಾಗುತ್ತೆ ಅಂತ ಜಸ್ಟ್ ವೇಟ್ ಆ್ಯಂಡ್ ವಾಚ್.